ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಭಾನುವಾರ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಭಾನುವಾರ ಸ್ಪೆಷಲ್ಲಾಗಿರುತ್ತೆ. ಆದರೆ ಇವತ್ತು ನಮ್ಮ ಮನೆಯಲ್ಲಿ ರಾಗಿ ರೊಟ್ಟಿ ಮಾಡ್ಕೋತಾ ಇದ್ದೀವಿ. ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಅಕ್ಕಿ ಹಿಟ್ಟೆ ಖಾಲಿ ಆಗೋಗಿತ್ತು. ನಾವು ನೋಡ್ಕೊಂಡೇ ಇರಲಿಲ್ಲ. ನೋಡಿ, ಇಷ್ಟು ಅಕ್ಕಿ ಹಿಟ್ಟಿತ್ತು, ಅದರಲ್ಲಿ ಒಂದು ರೊಟ್ಟಿನೂ ಆಗ್ತಾ ಇರಲಿಲ್ಲ. ಸೊ ನಮ್ಮ ಅತ್ತೆ ಇದ್ದವರು ರಾಗಿ ರೊಟ್ಟಿ ಮಾಡಿಬಿಡ್ತೀನಿ ಬಿಡು, ಹೇಗೆ ಇದ್ರೂ ಹುಚ್ಚಲ್ ಚಟ್ನಿ ಪುಡಿ ಇದೆ, ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ರ. ಸೊ ಹಾಗಾಗಿ ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿದೆ. ಅದಕ್ಕೆ 1/4 kg ಆಗೋಷ್ಟು ನಾನು ನಮ್ಮಲ್ಲೇ ತಯಾರಾಗುವಂಥ ಸ್ಪ್ರೌಟೆಡ್ ರಾಗಿ ಫ್ಲೋರ್, ಅಂದರೆ ಮೊಳಕೆ ಬರಿಸಿದ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಹಿಂದೆ ನಾನು ಈ ಮೊಳಕೆ ಬರಿಸಿದ ರಾಗಿ ಹಿಟ್ಟಿನ ಉಪಯೋಗಿಸಿ ಮಸಾಲೆ ರೊಟ್ಟಿ ಮಾಡೋದನ್ನು ತೋರಿಸಿದ್ದೆ. ಅದು ಸಹ ಸಖತ್ ಟೇಸ್ಟಿಯಾಗಿ ಸೂಪರ್ ಸಾಫ್ಟ್ ಆಗಿತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಆಗಿ ನಾವು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇರುತ್ತೆ. ಸಖತ್ತು ಉಬ್ಬಿ ಬರುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಮಕ್ಕಳು ಸಹ ರಾಗಿ ರೊಟ್ಟಿನ ಅಂತ ಅನ್ನೋರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಸೂಪರಾಗಿರುತ್ತೆ. ಆ್ಯಂಡ್ ನೀವು ಕಲರ್ ನೋಡ್ಬೋದು, ಇದು ನಾರ್ಮಲ್ ರಾಗಿ ಹಿಟ್ಟು ಥರ ಬರೋದಿಲ್ಲ. ಸ್ಪ್ರೌಟೆಡ್ ರಾಗಿ ಫ್ಲೋರು ನಾವು ಹುರಿದು ಎಲ್ಲ ಮಾಡಿರ್ತೀವಿ. ಇದು ನೀವು ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆಯೇ ಆ ರಾಗಿ ಹುರಿದಿರೋ ಅಂಥ ಘಮ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ವೈ ಸ್ಪ್ರೌಟೆಡ್ ರಾಗಿ ಇನ್ಸ್ಟೆಡ್ ಆಫ್ ಪ್ಲೇನ್ ರಾಗಿ ಅಂತ ಅಂದರೆ, ಸ್ಪ್ರೌಟೆಡ್ ರಾಗಿ ಬಂದು ಇದರಲ್ಲಿ ನ್ಯೂಟ್ರಿಯೆಂಟ್ ತುಂಬ ಡೆನ್ಸ್ ಕ್ವಾಂಟಿಟಿನಲ್ಲಿ ಇರುತ್ತೆ ಆ್ಯಂಡ್ ಈಸಿಲಿ ಡೈಜೆಸ್ಟಿಬಲ್. ಅಂದರೆ ಚಿಕ್ಕ ಮಕ್ಕಳಿಗೆ ನೀವು ಸರಿ ಮಾಡಿಸಿ ಏನಾದರೂ ತಿನ್ನಿಸೋದಾಗಿದ್ದರೆ ಅವ್ರಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಅವರಲ್ಲಿ ಇನ್ನೂ ಏನು ಅವಾಗಿನೂ ಜೀರ್ಣಕ್ರಿಯೆ ಶಕ್ತಿ ಏನು ಬೆಳೀತಾ ಇರುತ್ತೆ ಅಲ್ವಾ. ಸೊ ಅಂಥ ಮಕ್ಳಿಗೂ ಈಸಿಲಿ ಡೈಜೆಸ್ಟಿಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ವಯಸ್ಸಾಗಿರೋರಿಗೆ ಏನು ತಿಂದರೂ ಅರ್ಗಲ್ಲ ಅಂತ ಅಂದವ್ರಿಗೂ ಸಹ ನೀವು ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಳೆಯೋ ಮಕ್ಕಳಲ್ಲಿ ಬೋನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಸ್ಪ್ರೌಟೆಡ್ ರಾಗಿ ಫ್ಲೋರ್. ಹಾಗೆಯೇ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಇದು ನಾವು ಮೊಳಕೆ ಬರೆಸಿ ಹಿಟ್ಟು ಮಾಡಿಸೋದ್ರಿಂದ ಇದು ಐರನ್ ರಿಚ್ ಆಗಿರುತ್ತೆ. ನೀವೇನಾದರೂ ಅನಿಮಿಯಾ ಪ್ರಾಬ್ಲಮಿಂದ ಬಳಲ್ತಾ ಇದ್ದರೆ ಖಂಡಿತ ಈ ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ವಾರದಲ್ಲಿ 1-2 ಸಲ ಉಪಯೋಗಿಸಿದ್ರೆ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ತುಂಬಾ. ಸೊ ಇವಾಗ ರೊಟ್ಟಿ ನಾರ್ಮಲ್ ಆಗಿ ಮಾಡೋ ಅಂಥದ್ದೇನೆ. ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿದ್ದೀವಿ ಅಷ್ಟೇ. ಅನ್ನ ಏನು ಉಳಿದಿರಲಿಲ್ಲ. ಅನ್ನ ಉಳಿದಿದ್ರೆ ಅನ್ನನ ಸ್ವಲ್ಪ ರುಬ್ಕೊಂಡು ಹಾಕಿದಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ತಾರೆ. ಸೊ ಅನ್ನ ಇಲ್ಲದೆ ಇರೋ ಕಾರಣ ಬರೀ ಬಿಸಿ ನೀರನ್ನು ಮಾತ್ರ ಹಾಕಿರೋ ಅದನ್ನು ಬಿಸಿ ನೀರನ್ನ ಹಾಕಿ ಪೂರ್ತಿಯಾಗಿ ಕಲಿಸ್ಬಿಟ್ಟು ಸ್ವಲ್ಪನೇ ಹಿಟ್ಟಿಗೆ ಸ್ವಲ್ಪನೇ ತಣ್ಣೀರನ್ನು ಮಿಕ್ಸ್ ಮಾಡ್ಕೊತ ರೌಂಡಾಗಿ ಕೈನಲ್ಲೇ ತಟ್ಟಿದ್ದಾರೆ. ನೋಡಿ, ಹಳ್ಳಿಯವರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ. ನಮ್ಮ ಅತ್ತೆ ಮಾಡೋ ರೊಟ್ಟಿ ಟೇಸ್ಟ್ ನೋಡಿದ್ರೆ ಸಖತ್ ಆಗುತ್ತೆ ಎಲ್ಲರಿಗೂ. ಆ್ಯಂಡ್ ನನಗಂತೂ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಫಸ್ಟೆಲ್ಲ ಹೇಗೇಗೋ ಮಾಡ್ತಾಯಿದ್ದೆ. ಇವ್ರನ್ನ ನೋಡಿ ಇವಾಗ ನಾನು ವಾರದಲ್ಲಿ ಒಂದು 3-4 ಸಲನಾದ್ರೂ ರೊಟ್ಟಿ ಮಾಡ್ತೀನಿ. ನಮ್ಮ ಮನೆಯಲ್ಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ತುಂಬಾ ಇಷ್ಟ. ಆ್ಯಂಡ್ ಹಾಸನ ಕಡೆ ಕೇಳಬೇಕಾ, ಅಕ್ಕಿ ರೊಟ್ಟಿ ಅಂತ ಅಂದರೆ 3 ಹೊತ್ತೂ ತಿಂತಾರೆ. ಇನ್ನು ರಾಗಿ ರೊಟ್ಟಿನೂ ಅಷ್ಟೇ, ರಾಗಿ ಮುದ್ದೆ, ರಾಗಿ ರೊಟ್ಟಿ ಇಲ್ಲೆಲ್ಲ ಫೇಮಸ್ಸು. ಸೊ ಇದೆಲ್ಲ ನಮ್ಮ ಸ್ಟೇಪಲ್ ಫುಡ್ಡು. ಅದೇ ರಾಗಿನ ಯೂಸ್ ಮಾಡೋದ್ರಿಂದ ಸ್ಪ್ರೌಟೆಡ್ ರಾಗಿಗೆ ಏನು ಒಮ್ಮೆ ಚೇಂಜ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಉಪಯೋಗಿಸಿ ನೀವು ಮುದ್ದೆ ಮಾಡಲಿಕ್ಕಾಗಲ್ಲ, ತುಂಬ ಗಂಟು ಬಂದುಬಿಡುತ್ತೆ. ಸರಿ ಮಾಡ್ಬೋದು, ದೋಸೆ ಮಾಡ್ಬೋದು, ಈ ರೀತಿ ರೊಟ್ಟಿಗಳನ್ನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು. ನೋಡಿ, ಇಲ್ಲಿ 2 ಕಡೆ ಬೇಯಿಸ್ತಾ ಇದ್ದಾರೆ. ತವಾದಲ್ಲೇ ಅದು ಉಬ್ಬೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬೇಗ ಇದನ್ನು ಏನು ಮಗ್ಚಾಕ್ತಾ ಇರಬೇಕು, ಇಲ್ಲಾಂದರೆ ರಾಗಿ ಆಗಿರೋದ್ರಿಂದ ಅದು ಸೀದೋಗ್ತಾ ಇದೆ ಅನ್ನೋದನ್ನು ನಮಗೆ ಗೊತ್ತಾಗಲ್ಲ. ಒನ್ಸ್ ಈ ರೀತಿ ಉಬ್ತಾ ಇದೆ ಅಂತ ಅಂದಾಗ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಒಂದು 10 ಸೆಕೆಂಡ್ ಅಷ್ಟೇ, ಆ ಕಡೆ ಈ ಕಡೆ ಒಂದು 10 ಸೆಕೆಂಡ್, ಜಾಸ್ತಿ ಹೊತ್ತೂ ಇಡೋದಿಲ್ಲ. ಯಾಕೆಂದರೆ ಬೇಗ ಇದು ಬಣ್ಣ ಬದಲಾಗ್ಬಿಡುತ್ತೆ. ಡೈರೆಕ್ಟ್ ಫ್ಲೇಮ್ನಲ್ಲಿ ಇಟ್ಟಾಗ ನೋಡಿ ಈ ರೀತಿ ಬಲೂನ್ ರೀತಿನಲ್ಲಿ ಉಬ್ಬುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, 10 ಸೆಕೆಂಡು ಇಡ್ತಾಯಿಲ್ಲ, 2 ಕಡೆ ನೀಟಾಗಿ ಸುಡ್ತಾ ಇದ್ದಾರೆ. ಆ್ಯಂಡ್ ಸೈಡ್ಸಲ್ಲೂ ಅಷ್ಟೇ ನೀಟಾಗಿ ಈ ರೀತಿ ಒಂದೊಂದು ಸೆಕೆಂಡ್ ಉರುಳಿಸ್ಕೊಂಡು ಹೋದರೆ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ತುಂಬಾ ಆರೋಗ್ಯಕರವಾಗಿರುವಂಥ ರಾಗಿ ರೊಟ್ಟಿ ರೆಡಿನೇ ಆಗೋಯಿತು. ಇನ್ನು ಈ ರಾಗಿ ರೊಟ್ಟಿ ಜೊತೆ ನಾನು ಮೊದಲೇ ತೋರಿಸ್ದಾಗೆ ನಮ್ಮ ಮನೆಯಲ್ಲಿ ಹುಚ್ಚಲ್ ಚಟ್ನಿ ಪುಡಿ ಇದ್ದೇ ಇತ್ತು. ತುಂಬಾ ಆರ್ಡರ್ಸ್ ಬಂದಿದೆ. ಮತ್ತು 4 kg ಆಗೋಷ್ಟು ನಾನು ಹುಚ್ಚಲ್ ಚಟ್ನಿ ಪುಡಿ ಮತ್ತು ಕಡಲೆಬೇಳೆ ಚಟ್ನಿ ಪುಡಿ ಎರಡೂ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ. ಅಷ್ಟು ಒಬ್ಬೊಬ್ಬರಿಗೆ ಅರ್ಧ kg ಆಗೋಷ್ಟು ಆರ್ಡರ್ ಕೊಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಒಂದು ಸಲ ಟೇಸ್ಟ್ ನೋಡಿ ನೀವು ಸಹ ಬೈ ಮಾಡಿ. 100 ಗ್ರಾಮ್ಸ್ನಲ್ಲೂ ಸಹ ಅವೈಲೇಬಲ್ ಇದೆ.
ಎಷ್ಟು ಆರ್ಡರ್ಸ್ ಬಂದಿದೆ ಅಂದರೆ ನಮ್ಮ ಮನೆಗೆ ಒಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳೋಣ ಅಂದರೆ ಅಷ್ಟೂ ಸಾಕಾಗ್ತಾ ಇಲ್ಲ. ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಕಡಲೆಬೇಳೆ ಚಟ್ನಿ ಪುಡಿ ಅಂತೂ ನಮಗೆ ಒಂದು 50 ಗ್ರಾಮ್ ಆಗುವಷ್ಟು ಸಿಕ್ಕಲಿಲ್ಲ, ಅಷ್ಟು ಎಲ್ಲನೂ ಸೋಲ್ಡ್ ಔಟ್ ಆಗಿದೆ. ಬಿಸಿ ಬಿಸಿ ರಾಗಿ ರೊಟ್ಟಿ ಮೇಲೆ ಶುದ್ಧವಾಗಿರುವಂಥ ತುಪ್ಪ, ನಾನು ಮೊದಲೇ ಹೇಳಿದಾಗೆ ನಾವು ಊರಿಂದ ಬೆಣ್ಣೆನ ತರಿಸಿ ನಾವು ತುಪ್ಪ ಮಾಡೋ ಅಂಥದ್ದು. ಸೊ ಪ್ಯೂರ್ ಘೀನ ಹಾಕಿಬಿಟ್ಟು ಸೈಡ್ನಲ್ಲಿ ಒಂದು 2 ಸ್ಪೂನ್ ಹುಚ್ಚಲ್ ಚಟ್ನಿ ಪುಡಿ ಜೊತೆಗೆ ಗಟ್ಟಿ ಮೊಸರು ಇದ್ದರೆ ಏನೂ ಬೇಡ, ಅಷ್ಟು ಸೂಪರಾಗಿರುತ್ತೆ. ಯಾವ ಗೊಜ್ಜು ಬೇಡ, ಯಾವ ಚಟ್ನಿನೂ ಬೇಡ. ಇದ್ರ ಮುಂದೆ ಒಂದಲ್ಲ ಎರಡಲ್ಲ 3 4 ರಾಗಿ ರೊಟ್ಟಿ ತಿಂತೀರ. ಈ ರೀತಿ ಉಬ್ಬಿರೋ ಅಂಥ ರಾಗಿ ರೊಟ್ಟಿ ಸಖತ್ತಾಗಿರುತ್ತೆ. ಸೊ ನೋಡಿ, ಇಲ್ಲಿ ಬಿಸಿ ಬಿಸಿ ರಾಗಿ ರೊಟ್ಟಿ ಒಂದೊಂದಾಗಿ ಹಾಕಿ ಎಲ್ಲರಿಗೂ ಕೊಡ್ತಾಯಿದ್ರೆ ನಾವು ಒಂದೊಂದಾಗಿ ತಿಂದು ನೆಕ್ಸ್ಟ್ ಇನ್ನೊಂದು ಬೇಕು ಅಂತ ಕೇಳ್ತಾ ಇರ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಕಟ್ ಮಾಡಿದ್ರೆ ನೋಡಿ, ಇಲ್ಲಿ 2 ಭಾಗವಾಗಿ ಈ ರೀತಿ ಓಪನ್ ಆಗಬೇಕು. ಉಬ್ಬಿ ಬಂದಿರುತ್ತಲ್ವ, ಆವಾಗಷ್ಟೇ ಈ ರೀತಿ ನಮಗೆ ಸಾಫ್ಟಾಗೂ ಇರುತ್ತೆ. ಒಬ್ಬೊಬ್ಬರು ರೊಟ್ಟಿ ಮಾಡಿದ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಅಂತ ಅಂತಾರೆ. ಖಂಡಿತ ಗಟ್ಟಿ ಆಗಲ್ಲ ಇದು. ನೀವು ಲಂಚ್ ಬಾಕ್ಸಿಗೂ ಹಾಕಿ ಕೊಟ್ಟು ಕಳಿಸ್ಬೋದು. ಲಂಚ್ ಬಾಕ್ಸ್ಗೂ ನನ್ನ ಮಗಂಗೆ ಒಂದೊಂದ್ಸಲ ರಾಗಿ ರೊಟ್ಟಿ ಎಲ್ಲನೂ, ರಾಗಿ ದೋಸೆ ಎಲ್ಲನೂ ಹಾಕಿ ಕೊಟ್ಟು ಕಳಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ. ನೀವೂ ಸಹ ಟ್ರೈ ಮಾಡಿ. ಸ್ಪ್ರೌಟೆಡ್ ರಾಗಿ ಫ್ಲೋರಿಂದ ಟ್ರೈ ಮಾಡಿ ಒಂದ್ಸಲ, ನೀವೇ ಟೇಸ್ಟು ಸೂಪರಾಗಿದೆ ಕಾವ್ಯ ಅಂತ ಮೆಸೇಜ್ ಹಾಕ್ತೀರಾ ನನಗೆ. ಫುಲ್ ಈ ರೀತಿ ಚಟ್ನಿ ಪುಡಿನ ಮೊಸರಿಗೆ ನೀಟಾಗಿ ಕಲಿಸ್ಕೊಬಿಟ್ಟು ಒಂದು ಸೈಡ್ ಫುಲ್ ಹಾಕ್ಕೊಂಡು ಈ ರೀತಿ ತಿನ್ನಬೇಕು, ಆವಾಗಲೇ ಅದ್ರ ಮಜಾ ಇರೋದು. ನೀವೂ ಸಹ ಟ್ರೈ ಮಾಡ್ತೀರಾ ಅಲ್ವಾ? ಸೊ ನೀವೂ ಸಹ ಇದೇ ರೀತಿ ರಾಗಿ ರೊಟ್ಟಿನ ಕೈನಲ್ಲಿ ತಟ್ಟಿ ಮಾಡೋದಾ ಅಥವಾ ಮಿಷಿನ್ನಲ್ಲಿ ಮಾಡೋದಾ, ಲಟ್ಟಣಿಗೆ ಯೂಸ್ ಮಾಡಿ ಮಾಡೋದಾ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಮ್ಮ ಅತ್ತೆ ಮಾಡಿದ ರಾಗಿ ರೊಟ್ಟಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.